ಶ್ರೀ ಶ್ರೀಧರ ಸ್ವಾಮಿಗಳು ಆ ಪ್ರಾಂತದಲ್ಲಿರುವಾಗ ಜಾಗನಹಳ್ಳಿ ಎಂಬ ಊರಿನ ನಾರಾಯಣ ಹೆಗಡೆ ಎಂಬ ಸದ್ಗ್ರಸ್ತರಿಗೆ ಸತಿ ವಿಯೋಗ ಆಗ್ತದೆ. ಸತಿಯನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಿದ್ರು ಅವರು. ಅವರಿಗೆ ಆ ಸತಿಯ ವಿಯೋಗದಿಂದ ಸಹಿಸಲಿಕ್ಕೆ ಆಗದಂಥ ದುಃಖ ಉಂಟಾಯಿತು. ಅತಿ ಪ್ರೀತಿ ಅತಿ ದುಃಖಕ್ಕೆ ಕಾರಣ ಹೇಳುವ ಮಾತು ಸತ್ಯ. ಪತ್ನಿ ವಿಯೋಗವಾದ ಮೇಲೆ ಅವರಲ್ಲಿ ಪೂರ್ವಜನ್ಮದ ಸಂಸ್ಕಾರಕ್ಕೆ ಅನುಗುಣವಾಗಿ ತೀವ್ರವಾದ ವೈರಾಗ್ಯ ಉಂಟಾಗ್ಬಿಡ್ತು. ಅವರದು ಸ್ಮಶಾನ ವೈರಾಗ್ಯ ಅಲ್ಲಾಗಿತ್ತು. ಅಂತರಂಗದಲ್ಲಿ ಸಂಸಾರದ ಮಿಥ್ಯೆಯ ಅನುಭವ ಅವರಿಗಾಯಿತು. ಕೌಪೀನವಂತಹ ಖಲು ಭಾಗ್ಯವಂತಹ ಹೇಳುವ ಮಾತು ಅವರಲ್ಲಿ ಪುನಃ ಪುನಃ ಸ್ಮರಣೆಗೆ ಬರ್ತಾ ಇತ್ತು. ಈ ಸಂಸಾರದಲ್ಲಿ ಎಷ್ಟು ಮಮತೆ ಮೋಹಗಳನ್ನು ಇಟ್ಟುಕೊಂಡು ಹೆಣಗಾಡಿದರೂ ನಿಜ ಸುಖ ಎಂದಿಗೂ ಸಿಕ್ಕಲಾರದು. ಪರಮಾರ್ಥ ಮಾರ್ಗವನ್ನು, ಆಧ್ಯಾತ್ಮ ಮಾರ್ಗವನ್ನು ಹಿಡಿದು ಆತ್ಮೋದ್ಧಾರ ಮಾಡಿಕೊಳ್ಬೇಕು ಹೇಳುವ ದೃಢ ನಿರ್ಧಾರವನ್ನು ಅವರು ಮಾಡ್ತಾರೆ. ಅದರಂತೆ ಆ ನಾರಾಯಣ ಹೆಗಡೆ ಎಂಬ ಗೃಹಸ್ಥರಲ್ಲಿ ಇರುವ ಸತ್ಸಾಧನೆಯ ಹಂಬಲ ದಿನದಿನಕ್ಕೆ ಹೆಚ್ಚಾಯಿತು. ಪ್ರಾಪಂಚಿಕವಾದ ವಿಷಯಗಳ ಎಲ್ಲ ಸೆಳೆತಗಳಿಂದ ಮುಕ್ತರಾಗಬೇಕು ಹೇಳುವಂಥ ಇಚ್ಛೆ ಅವರಲ್ಲಿ ತೀವ್ರವಾಯಿತಂತೆ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ, ಸಂಸಾರ ಸಾಗರೇ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಸಂಸಾರ ದುಃಖದ ಅಂಟಿಲ್ಲದ ನಂಟಿಲ್ಲದ ಆಧ್ಯಾತ್ಮಿಕ ಬದುಕನ್ನು ಸಾಗಿಸಿ ಸ್ವಾನಂದದ ಅನುಭವ ಪಡ್ಕೊಳ್ಬೇಕು. ಪರಮಾರ್ಥದ ಸಾಧನೆಯಲ್ಲಿ ಉಪಾಧಿಗಳ ನಂಟಿಲ್ಲ. ಸಾತ್ವಿಕವಾದ ಪರಮಾತ್ಮ ಭಕ್ತಿಯನ್ನು ಅವಲಂಬಿಸಿ ಗುರುಪ್ರಾಪ್ತಿಯನ್ನು ಮಾಡಿಕೊಂಡು ಜೀವನವನ್ನು ಧನ್ಯವಾಗಿಸಿಕೊಳ್ಬೇಕು. ಮನಸ್ಸನ್ನು ಸ್ವೇಚ್ಛೆಯಿಂದ ಹರಿದಾಡಲಿಕ್ಕೆ ಬಿಡಬಾರದು. ವಾಸನಾನುಸಾರವಾಗಿ ವಿಷಯಗಳಲ್ಲಿ ಪ್ರವರ್ತಿಸಬಾರದು. ನಿಷಿಂಧನವಿಲ್ಲದ ಅಗ್ನಿ ಹೇಗೆ ಶಾಂತವಾಗ್ತದೆಯೋ ಹಾಗೆ ವಿಷಯಗಳಿಲ್ಲದ ಮನಸ್ಸು ಶಾಂತವಾಗಿಬಿಡುತ್ತದೆ. ದೃಶ್ಯದ ಅವಸ್ಥೆ, ಮೂರು ಗುಣಗಳ ಕಾರ್ಯ, ಕಾರಣಗಳ ನೈಜತೆಯನ್ನು ತಿಳಿದು ದೇಹಾಭಿಮಾನವನ್ನು ತ್ಯಾಗ ಮಾಡಿ ತಪಸ್ಸನ್ನು ಆಚರಿಸಬೇಕು ಹೇಳುವ ಸ್ಥಿರವಾದ ದೃಢವಾದ ನಿರ್ಧಾರ ಅವರಲ್ಲಿ ಜಾಗೃತವಾಯಿತು. ಅವರು ತಡ ಮಾಡಲೇ ಇಲ್ಲ. ಯದ ಹರೇವ ವಿರಜೇತ್ ತದ ಹರೇವ ಪ್ರವ್ರಜೇತ್ ಹೇಳುವ ಉಪನಿಷತ್ ವಾಕ್ಯದಂತೆ ಮನೆಯನ್ನು ಬಿಟ್ಟು ಹೊರಟು ಬಿಡ್ತಾರೆ. ಗೊತ್ತು ಗುರಿ ಇಲ್ಲ, ಹೊರಟೇ ಬಿಟ್ಟರು. ಸನ್ಯಾಸಿಗುಂಡಿಯೇ ಹೇಳುವ ಹೊಳೆಯಲ್ಲಿ ತಮ್ಮ ಬಟ್ಟೆಗಳನ್ನೆಲ್ಲ ತ್ಯಾಗ ಮಾಡಿ ದಿಗಂಬರರಾಗಿ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದರು. ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಹೋಗಿ ಕೆಲವು ಕಾಲ ಅಲ್ಲಿ ಅನುಷ್ಠಾನ ಮಾಡಿದರು. ನೆಲಮಾವಿನ ಮಠದಲ್ಲಿ ಮಠದ ಸ್ವಾಮಿಗಳ ಸೇವೆ ಮಾಡ್ತಾ ಅಲ್ಲಿಯೇ ಇದ್ದರು. ಆದರೆ ಎಷ್ಟೇ ಅನುಷ್ಠಾನ ಸೇವೆ ಸಾಧನೆ ಮಾಡಿದರೂ ಅವರಿಗೆ ಸಮಾಧಾನ ಸಿಗಲಿಲ್ಲ. ನೆಲೆಯಿಲ್ಲದ ಮನಸ್ಸಾಗ್ಬಿಡುತ್ತವರದ್ದು. ಕಹತರತಿ ಮಾಯಾಂ ಯೋ ಸಂಗಾಂಸ್ತ್ಯಜತಿ ಮಹಾನುಭಾವಂ ಸೇವತೆ ಯೋ ನಿರ್ಮಮೋ ಭವತಿ ಸ ತರತಿ ಮಾಯಾಂ. ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದಂಗೆ ಯಾರು ಮಾಯೆಯನ್ನು ದಾಟ್ತಾರೆ ಹೇಳುವ ಪ್ರಶ್ನೆಗೆ ಯಾರು ಸಕಲ ವಿಷಯಗಳ ಸಂಘವನ್ನು ತ್ಯಾಗ ಮಾಡ್ತಾರೋ, ನಾನು ನನ್ನದು ಹೇಳುವ ಅಹಂತೆಯನ್ನು ಮಮತೆಯನ್ನು ಕಳೆದುಕೊಳ್ತಾರೋ, ಯಾರು ಮಹಾತ್ಮರ ಸೇವೆಯನ್ನು ಸದ್ಗುರುವಿನ ಸೇವೆಯನ್ನು ಮಾಡ್ತಾರೋ ಅವರು ಮಾಯೆಯನ್ನು ದಾಟ್ತಾರೆ. ಆದರೆ ಇಲ್ಲಿ ಆ ಜಾಗನಹಳ್ಳಿ ನಾರಾಯಣ ಹೆಗಡೆ ಅವರಿಗೆ ದೇಹಾಭಿಮಾನ ಇಲ್ಲ, ತಪಸ್ಸಾಧನೆಗೆ ಆಲಸ್ಯ ಇಲ್ಲ. ಆದರೆ ಗುರು ಸೇವೆ ಗುರುಕೃಪೆ ಆಗಲಿಲ್ಲ. ಈ ಕಾರಣದಿಂದ ಅವರಲ್ಲಿ ಜ್ಞಾನಾನುಭವ ಉಂಟಾಗಲಿಲ್ಲ. ಯಾವ ಸಾಧನೆಗಳೂ ಕೈಗೆ ಹತ್ತಲಿಲ್ಲ. ಗುರುಕೃಪೆ ವೇಣನಾಹಿ ಆತ್ಮಜ್ಞಾನ. ಹೀಗೆ ಸಂತರು ಹೇಳಿದಾಗೆ ಗುರುಕೃಪೆಯಾಗದೆ ಆತ್ಮಜ್ಞಾನ ಸಾಧ್ಯ ಇಲ್ಲ. ನಿಜ. ಯಾರಿದ್ದಾರೆ ತನಗೆ ಆತ್ಮಬೋಧೆ ಮಾಡಿ ಉದ್ಧರಿಸುವಂತಹ ಸದ್ಗುರು ಎಲ್ಲಿದ್ದಾರೆ ಹೇಳುವ ಪ್ರಶ್ನೆ ಅವರಲ್ಲಿ ಮೂಡುತ್ತದೆ. ಆ ಪ್ರಶ್ನೆ ಮೂಡ್ತಾ ಇರುವ ಹಾಗೆ ನೆನಪಾಯಿತು, ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಸ್ಮರಣೆ ಅವರಿಗೆ ಆಯಿತು. ಎಲ್ಲಿಂದಲೋ ಬಂದೆ, ಇನ್ನೆಲ್ಲಿಗೋ ಹೊರಟೆ, ನೆಲೆ ಇಲ್ಲದಲೆ ಗುರುವೆ ಅಲೆಯುತ್ತಿರುವೆ ಹೇಳಿ ಆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಅರಸಲಿಕ್ಕೆ ಶುರು ಮಾಡಿದರು. ಮನಸ್ಸಿನಲ್ಲಿಯೇ ಅವರು ಗುರು ಪ್ರಾರ್ಥನೆ ಮಾಡ್ತಾರೆ. ಸ್ವಭಕ್ತಾನಾಂ ಕೃಪಾಲತ್ವಂ ದರ್ಶನಂ ದೇಹಿ ಶ್ರೀಧರ. ತನ್ನ ಭಕ್ತರನ್ನು ಅನುಗ್ರಹಿಸಿ ಉದ್ಧಾರ ಮಾಡುವಂತಹ ಈ ಶ್ರೀಧರ, ನನಗೆ ನಿನ್ನ ದರ್ಶನವನ್ನು ಕೊಡು. ಕೃಪಾನಿಧೆ ಯತಿಪತೆ ಶ್ರೀಧರೋ ಪ್ರಾರ್ಥಯಾಮಿತೆ ಭಕ್ತಿಂ ನಮೇ ಸಾತ್ವಿಕಾಷ್ಟ ಚಿಹ್ನಾಂ ಗೃಹ್ಣಾತಿ ಮಾನಸ. ಹೇ ಕೃಪಾಳು ಯತೀಂದ್ರ ಶ್ರೀಧರ, ನಿನ್ನನ್ನು ಭಕ್ತಿಯಿಂದ ಬೇಡ್ತಾ ಇದ್ದೇನೆ. ಚಂಚಲವಾದ ಮನಸ್ಸಿನಲ್ಲಿ ಭಕ್ತಿ ದೃಢವಾಗ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಭಕ್ತಿಯ ಚಿಹ್ನೆಯೂ ಸಹ ಇಲ್ಲ. ಹೇ ದಯಾಳು, ನನ್ನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಅನುಗ್ರಹ ಮಾಡು. ನೀನು ಬೇಗನೆ ಬಂದು ನನಗೆ ದರ್ಶನ ಕೊಡು, ನನ್ನನ್ನು ಸಮಾಧಾನಪಡಿಸು. ಅಳ್ತಾ ಇರುವಂತಹ ಮಗುವನ್ನು ಗಮನಿಸಿ ತಾಯಿ ಬೇಗನೆ ಬರುವ ಹಾಗೆ ನನ್ನ ಬಳಿಗೆ ಬಂದು ನನ್ನನ್ನು ಸಂತೈಸು ಬೇಡ್ತಾರೆ. ಇತಿ ವ್ಯಾಕುಲ ಚಿತ್ತೋ ಭಕ್ತಿಮಾನ್ ಭಕ್ತನಾರಾಯಣ.
ಹೀಗೆ ನಾರಾಯಣ ಹೆಗಡೆಯವರು ವ್ಯಾಕುಲ ಚಿತ್ತರಾಗಿ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಲೇಬೇಕು ಹೇಳಿ ಹೊರಟಿರುವಂಥ ಅವರಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಭಾಗ್ಯ ಸಿಕ್ಬಿಡ್ತು. ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕಂಡಾಕ್ಷಣವೇ ಈ ನಾರಾಯಣ ಹೆಗಡೆಯವರಲ್ಲಿ ಅಷ್ಟಸಾತ್ವಿಕ ಭಾವಗಳು ಮೂಡಿಬರುತ್ತವೆ. ನಖಶಿಕಾಂತ ರೋಮಾಂಚನವಾಗ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದವನ್ನು ಹಿಡ್ಕೊಂಡು ಶ್ರೀಧರಾರ್ಯಂ ಸಮಾಲೋಕ್ಯ ಸಾಷ್ಟಾಂಗಂ ಪ್ರಣಿಪತ್ಯತಂ ಕೃಪಾಂ ಕುರು ದಯಾಸಿಂಧು ತ್ವಂ ಹಿ ಮಾತಾ ಪಿತಾಮಮ. ಶ್ರೀಧರರನ್ನು ಕಣ್ತುಂಬ ಕಂಡು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ. ಸ್ವಾಮಿ ಕೃಪಾಳು, ನನ್ನ ಮೇಲೆ ಕೃಪೆ ಮಾಡಿ, ನೀವೇ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ, ನನ್ನನ್ನು ಉದ್ಧಾರ ಮಾಡಿ. ತವ ದರ್ಶನ ಮಾತ್ರೇಣ ದುರಿತಂ ಮೇ ಧೃತಂ ಗತಂ ಮಮತ್ವಂ ತಾರಕೋ ಯಸ್ಮಾತ್ ಸ್ವಾಮಿನ್ ಪ್ರಾಪ್ತೋಸಿ ಸಂಕಟೆ. ತಮ್ಮ ದರ್ಶನ ಮಾತ್ರದಿಂದ ನನ್ನ ದುರಿತವೆಲ್ಲ ಬೇಗ ದೂರವಾಯಿತು. ಸ್ವಾಮಿ, ತಾವೇ ನನ್ನನ್ನು ಈ ಭವಸಾಗರದಿಂದ ದಾಟಿಸುವಂಥವರು. ಕಷ್ಟ ಕಾಲದಲ್ಲಿ ದರ್ಶನವನ್ನು ಕೊಟ್ಟಿದ್ದೀರಿ. ಇನ್ನು ನನಗೆ ಕಷ್ಟ ಇಲ್ಲ, ಚಿತ್ತದ ಚಾಂಚಲ್ಯತೆ ಇಲ್ಲ, ಭವದ ಬಂಧನವಿಲ್ಲ. ನಾನು ಧನ್ಯನಾದೆ ಗುರುವೇ, ನಾನು ಧನ್ಯನಾದೆ ಹೇಳಿ ಪುನಃ ಪುನಃ ಶ್ರೀಧರರ ಪಾದಗಳನ್ನು ಬಿಗಿದಪ್ಪಿ ಪ್ರಾರ್ಥನೆ ಮಾಡ್ತಾರೆ. ಸೂರ್ಯನು ಉದಯಿಸ್ತಾ ಇರುವಾಗಲೇ ಅಪಾರ ಬೆಳಕಿನಿಂದ ಕತ್ತಲೆಯ ರಾಶಿ ತೊಲಗಿ ಹೋಗುವ ಹಾಗೆ ಶ್ರೀ ಶ್ರೀಧರನೆಂಬ ಸೂರ್ಯನ ಉದಯ ನಾರಾಯಣ ಎಂಬ ಆ ಸಾಧಕರ ಬದುಕಿಗೆ ಆಗ್ತಾ ಇರುವಾಗಲೇ ಅವರ ಅಜ್ಞಾನವೆಲ್ಲ ಮಾಯವಾಗಿಬಿಡುತ್ತದೆ. ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ಅವರನ್ನು ಕುರಿತು, ತಮ್ಮ ಬ್ರಹ್ಮವಸ್ತು ನಿರ್ಗುಣವಾದದ್ದು, ಈ ಜಗತ್ತು ಮುಂತಾದ ಸಂಸಾರವೆಲ್ಲ ಅನಾದಿ, ಬ್ರಹ್ಮ ಒಂದೇ ಸತ್ಯ ಇದೆ, ಅದ್ವಿತೀಯ ಇದೆ. ಆದ್ದರಿಂದ ಮನಸ್ಸಿನಲ್ಲಿ ಭಕ್ತಿಯ ಮೂಲಕ ಪರಮಾತ್ಮನ ಧ್ಯಾನವನ್ನು ನಿರಂತರವಾಗಿ ಮಾಡಬೇಕು. ಗುರುಕೃಪೆಯ ನಿರ್ಮಲ ಹಾದಿಯಲ್ಲಿ ನಡೆದು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ನಿನ್ನ ಅಂತರ್ಲಕ್ಷ್ಯ ಸದಾ ಪರಮಾತ್ಮನಲ್ಲಿಯೇ ಇರುವ ಹಾಗೆ ಆಗಲಿ. ಹೀಗೆ ಶ್ರೀಧರರು ಶರಣು ಬಂದ ಅವರಿಗೆ ಜ್ಞಾನಬೋಧೆಯನ್ನು ಮಾಡಿ, ತಮ್ಮ ಇವತ್ತಿನಿಂದ ನೀನು ಸಹಜಾನಂದ ಅವಧೂತನಾದೇ ಹೇಳಿ ಆಶೀರ್ವದಿಸಿಬಿಡ್ತಾರೆ. ಎಂಥ ಕರುಣೆ ಶ್ರೀಧರ ಸ್ವಾಮಿಗಳದ್ದು. ಶ್ರೀ ಶ್ರೀಧರ ಸ್ವಾಮಿಗಳ ಶ್ರೀಮುಖದಿಂದ ಸಹಜಾನಂದ ಅವಧೂತನಾದೇ ಹೇಳಿ ಹೇಳಬೇಕಾದ್ರೆ ಆ ಸಹಜಾನಂದ ಅಂದರೆ ಏನು? ದುರ್ಲಭೋ ವಿಷಯತ್ಯಾಗೋ ದುರ್ಲಭಂ ತತ್ವದರ್ಶನಂ ದುರ್ಲಭ ಸಹಜಾವಸ್ಥಾ ಶ್ರೀ ಗುರು ಕರುಣಾಂಬಿನ. ಸಹಜಾವಸ್ಥೆ ಅಂದರೆ ಏನು? ಸಹಜವಾದ ಅವಸ್ಥೆ. ಯಾವ ಅಭಿಮಾನ ಅಹಂಕಾರಗಳಿಲ್ಲದ ತನ್ನಲ್ಲಿಯೇ ತಾನಿದ್ದು ತನ್ನೊಳಗಿರುವ ಪರಮಾತ್ಮನನ್ನು ತನ್ನಲ್ಲಿಯೇ ಕಂಡುಪಡಬೇಕಾದ ಆನಂದವೇ ಸಹಜವಾದ ಆನಂದ, ಸಹಜಾನಂದ. ಇದು ಅಸಹಜ ಅಲ್ಲ, ಸಹಜ. ಜ ಅಂದರೆ ಜನ್ಮ, ಸ ಅಂದರೆ ಅವನು ಅಂದರೆ ಪರಮಾತ್ಮ. ಜನ್ಮದೊಂದಿಗೆ ನನ್ನಲ್ಲಿ ಅಡಗಿ ಕುಳಿತಿರುವಂಥ ಪರಮಾತ್ಮನನ್ನು ಕಾಣೋದು ಸಹಜ ಸಾಧನೆ. ಅವಧೂತ ಅಂದ್ರೇನು? ಆಶಾಪಾಶ ವಿನಿರ್ಮುಕ್ತ ಆದಿ ಮಧ್ಯಾಂತ ನಿರ್ಮಲ ಆನಂದೇ ವರ್ತತೆ ನಿತ್ಯಂ ಅಕಾರಂ ತಸ್ಯ ಲಕ್ಷಣ. ಆಸೆಯ ಬಲೆಗೆ ಬೀಳದವನು, ಬದುಕಿನ ಮೊದಲು ಮತ್ತು ಕೊನೆಗಳಲ್ಲಿ ಬಹಳ ಶುದ್ಧನಾಗಿರುವಂಥವನು, ಆನಂದದಲ್ಲಿಯೇ ಯಾವಾಗಲೂ ಮಗ್ನನಾಗಿರುವಂಥವನು ಎಂಬ ಅರ್ಥವನ್ನು ಅಕಾರವು ಕೊಡ್ತಾ ಇದೆ. ಹಾಗಾದರೆ ಅವಧೂತ ಶಬ್ದದಲ್ಲಿ ವಕಾರ, ಇದರ ಅರ್ಥ ಏನು? ವಾಸನಾ ವರ್ಜಿತಾಯೇನ ವಕ್ತವ್ಯಂಚ ನಿರಾಮಯಂ ವರ್ತಮಾನೇಶು ವರ್ತೇತ ವಕಾರಂ ತಸ್ಯ ಲಕ್ಷಣ. ಹಿಂದಿನಿಂದ ಮಾಡಲ್ಪಟ್ಟ ಕರ್ಮಶೇಷಗಳನ್ನು ತೊರೆದವನು, ಮಿತಭಾಷೆ, ಮಾತನಾಡುವುದಿದ್ರೆ ದೋಷವಂಟದ ಮಾತನ್ನು ಆಡುವಂಥವನು. ಅವನಿಗೆ ಭೂತ ಭವಿಷ್ಯತ್ ಕಾಲಗಳಲ್ಲಿ ಆಸಕ್ತಿ ಇರುವುದಿಲ್ಲ. ವರ್ತಮಾನ ಕಾಲದ ವಸ್ತು ಸಂದರ್ಭಗಳಲ್ಲಿ ಮಾತ್ರ ಅವನು ಆಸಕ್ತನು. ಅದು ವಕಾರವು ತಿಳಿಸ್ತಾ ಇದೆ. ಧೂಕಾರ ಅಂದ್ರೇನು? ಧೂಲೀಧೂಸರಗಾತ್ರಾಣಿ ಧೂತ ಚಿತ್ತೋ ನಿರಾಮಯ ಧಾರಣ ಧ್ಯಾನ ನಿರ್ಮುಕ್ತೋ ಧೂಕಾರ ತಸ್ಯ ಲಕ್ಷಣ. ಅವನು ತನ್ನ ತೋಳುಗಳಿಗೂ ಒಡಲಿಗೂ ಭಸ್ಮಲೇಪನ ಮಾಡಿಕೊಂಡಿರ್ತಾನೆ. ಅವನ ಮನಸ್ಸು ಅಂಕೆಯಲ್ಲಿರುತ್ತದೆ, ನಿರ್ದೋಷವಾಗಿ ಸಮವಾಗಿರ್ತದೆ ಮನಸ್ಸು. ಅವನಿಗೆ ಈಗ ಗೊತ್ತಾದ ಅವಧಿಯುಳ್ಳ ಧ್ಯಾನವಾಗಲಿ ನಿರವಧಿಕ ಧ್ಯಾನವಾದ ಧಾರಣವಾಗಲಿ ಅವಶ್ಯವಾಗಿ ತೋರಲಾರದು. ಅವನು ನಿತ್ಯಯೋಗಿ ಆಗಿರ್ತಾನೆ. ಇನ್ನು ಅವಧೂತ ಶಬ್ದದಲ್ಲಿಯ ತಕಾರ ಏನು ಹೇಳ್ತದೆ ಕೇಳಿದರೆ, ತತ್ವಚಿಂತಾಧೃತ ಏನ ಚಿಂತಾ ಚೇಷ್ಟಾ ವಿವರ್ಜಿತ ತಮೋಹಂಕಾರ ನಿರ್ಮುಕ್ತ ತಕಾರ ತಸ್ಯ ಲಕ್ಷಣ. ಅವನಿಗೆ ಪರಮ ಸತ್ಯ ಧ್ಯಾನ ಒಂದೇ ಮಾನಸ ವೃತ್ತಿಯಾಗಿರುತ್ತದೆ. ಆತಂಕಗಳಾಗಲಿ ಕರ್ಮ ಸಂಬಂಧವಾಗಲಿ ಇರುವುದಿಲ್ಲ. ಅವನಲ್ಲಿ ಅಜ್ಞಾನವೆಂಬ ಕತ್ತಲೆಯೂ ಇರುವುದಿಲ್ಲ, ಅಹಂಕಾರವೂ ಇರುವುದಿಲ್ಲ ಹೇಳಿ ಈ ತಕಾರವು ತಿಳಿಸ್ತಾ ಇದೆ. ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಶ್ರೀಮುಖದಿಂದ ನೀನು ಸಹಜಾನಂದ ಅವಧೂತನಾದೆಯೇ ಹೇಳಿ ಹೇಳ್ತಾರಲ್ವೇ. ನೀನಾದೆ ಅವಧೂತ ಇಂದಿನಿಂದ,
ಗುರುಭಾವದಳು ಹೊಂದು ನಿತ್ಯ ಸ್ವಾನಂದ. ನಿತ್ಯ ನಿಯಮವ ನಡೆಸು, ಸತ್ಯದತ್ತನ ಸ್ಮರಿಸು, ಮಿಥ್ಯಾದಿ ವಿಷಯಗಳ ಮನದಿಂದ ಅಳಿಸು. ಭಕ್ತಿಗೋಚರ ಭವ್ಯ ದಿವ್ಯ ಮಾರುತಿಯ ಭೃತ್ಯಭಾವದಿ ಸ್ಮರಿಸು ನಿತ್ಯ ಮುದದಿಂದ. ನೀನಾದೆ ಅವಧೂತ ಇಂದಿನಿಂದ. ಅಂದಿನಿಂದಲೇ ಸಹಜಾನಂದ ಅವಧೂತರಿಗೆ ಬಹಳ ಆನಂದ ಆಗ್ಬಿಡ್ತು, ಸಮಾಧಾನ ಸಿಕ್ತು. ನಮ್ಮ ಶ್ರೀಧರ ಸ್ವಾಮಿಗಳು ಯಾರಿಗೂ ಸನ್ಯಾಸ ದೀಕ್ಷೆಯನ್ನು ಕೊಡುತ್ತಿರಲಿಲ್ಲ. ಆದರೆ ಸಹಜಾನಂದ ಅವಧೂತರಿಗೆ ಶ್ರೀಧರ ಸ್ವಾಮಿಗಳ ಮೇಲೆ ಬಹಳ ಭಕ್ತಿ ಶ್ರದ್ಧೆ ಇತ್ತು. ತಾವಿರುವಂಥ ಮಾರುತಿಯ ಮಂದಿರದಲ್ಲಿ ಉಪಾಸನೆಗಾಗಿ ನಮ್ಮ ಶ್ರೀಧರ ಸ್ವಾಮಿಗಳ ಪಾದುಕೆಯನ್ನು ಇಟ್ಕೊಂಡು ಅವರು ನಿತ್ಯವೂ ಪೂಜಿಸ್ತಿದ್ರಂತೆ. ಶ್ರೀಧರ ಸ್ವಾಮಿಗಳ ದರ್ಶನ, ಅವರ ಆಶ್ರಯ, ಅವರ ಬೋಧೆಗಳನ್ನು ಉಳಿದೆಲ್ಲ ಪರಂಪರೆಯ ಸಾಧಕರು, ಸನ್ಯಾಸಿಗಳು, ಭಕ್ತರು ಎಲ್ಲರೂ ಬಯಸ್ತಿದ್ರು. ಶ್ರೀಧರ ಸ್ವಾಮಿಗಳಲ್ಲಿರುವ ಭಕ್ತವಾತ್ಸಲ್ಯ, ಅವರಲ್ಲಿರುವ ಸಹನೆ, ಮೃದು ಮಧುರವಾದ ನಡೆನುಡಿಗಳು ಇನ್ನಾವ ಗುರುಗಳಲ್ಲಿಯೂ ಸಿಗ್ತಿರಲಿಲ್ಲ. ಸಿದ್ಧರಿಗೂ, ಸಾಧ್ಯರಿಗೂ, ಯೋಗಿಗಳಿಗೂ, ಸನ್ಯಾಸಿಗಳಿಗೂ, ಗೃಹಸ್ಥರಿಗೂ, ಬ್ರಹ್ಮಚಾರಿಗಳಿಗೂ, ಮಕ್ಕಳಿಗೂ, ಮಹಿಳೆಯರಿಗೂ, ಪ್ರಾಣಿ ಪಶು ಪಕ್ಷಿಗಳಿಗೂ ಸಹ ನಮ್ಮ ಶ್ರೀಧರ ಸ್ವಾಮಿಗಳ ದರ್ಶನ, ಅವರ ಆಶ್ರಯ ನಿಜವಾದ ಶಾಂತಿಯನ್ನು, ಸಮಾಧಾನವನ್ನು ಕೊಡುತ್ತಿತ್ತು. ಹೇಳೋದ್ರಲ್ಲಿ ಸಂದೇಹ ಇಲ್ಲ.